Hello, my dear parents and students. I know most of you are confused on when, where, how to go ahead with photocopy, revaluation, retotaling regarding CBSE class 10th and 12th exam, right? So, ಇದಕ್ಕೆ ಬೇಕಾಗಿರುವಂತಹ informations I would be providing in this video. Welcome you all to PW Kannada class 9th and 10th channel. ನಾನು ಸೃಜಾ KC chemistry mentor. ನಮ್ಮ ಅಫಿಷಿಯಲ್ ವೆಬ್ಸೈಟ್ cbse.government.in ಲೇಟೆಸ್ಟ್ ನ್ಯೂಸ್ನಲ್ಲಿ ಇಲ್ಲಿವರೆಗೂ ಕೂಡ ವಿ ಹ್ಯಾವ್ ನಾಟ್ ರಿಸೀವ್ಡ್ ಎನಿ ಆಫ್ ದ ಲಿಂಕ್ ರಿಲೇಟೆಡ್ ಟು ರಿವ್ಯಾಲ್ಯೂಯೇಷನ್ ಫೋಟೋಕಾಪಿ ರೀಟೋಟ್ಲಿಂಗ್ ಆ್ಯಂಡ್ ವೆನ್ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಆಲ್ಮೋಸ್ಟ್ ರಿಸಲ್ಟ್ ಅನೌನ್ಸ್ ಆಗಿರುವ ದಿನದಿಂದ 4 ಡೇಸ್ ಬಿಟ್ಟು ಈ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ನಿಮಗೆ ರೀಟೋಟ್ಲಿಂಗ್ ರಿವ್ಯಾಲ್ಯೂಯೇಷನ್ ಲಿಂಕ್ ಅವೈಲಬಲ್ ಆಗಿರುತ್ತೆ ಅಂತ ಹೇಳಿ ಟೈಮ್ಸ್ ನೌ ನ್ಯೂಸ್ ಪೇಪರ್ನಲ್ಲಿ ಕೆಲವೊಂದಷ್ಟು ರಿಪೋರ್ಟ್ಸ್ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಲೆಟ್ಸ್ ವೇಟ್. ರಿಸಲ್ಟ್ ಅನೌನ್ಸ್ ಆಗಿದ್ದು ನಿನ್ನೆಯಿಂದ ಒಂದು 4 ದಿನಗಳ ನಂತರ ಬಿಟ್ಟು ಈ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ರಿವ್ಯಾಲ್ಯೂಯೇಷನ್ ಅಂತ ಹೇಳುವ ಲಿಂಕ್ ಅನ್ನು ಅವರು ಕೊಡ್ತಾರೆ. ಸೊ ಹೌ ಡು ವಿ ಡೂ ಇಟ್? ವಾಟ್ ಆರ್ ದ ಪ್ರೊಸೀಜರ್ ಫಾರ್ ರಿವ್ಯಾಲ್ಯೂಯೇಷನ್? ಸೊ ಅಕಾರ್ಡಿಂಗ್ ಟು ದ ನ್ಯೂಸ್ ರಿಪೋರ್ಟ್, ಹೌ ಟು ಅಪ್ಲೈ ಫಾರ್ ರಿವ್ಯಾಲ್ಯೂಯೇಷನ್ಗೆ ವಿ ಜಸ್ಟ್ ಹ್ಯಾವ್ ಟು ಗೋ ಫಾರ್ ವಿ ಜಸ್ಟ್ ಹ್ಯಾವ್ ಟು ವಿಸಿಟ್ ದೇರ್ ಅಫಿಷಿಯಲ್ ವೆಬ್ಸೈಟ್ cbse.government.in. ಅದರಲ್ಲಿ ಅಪ್ಲೈ ಫಾರ್ ರಿವ್ಯಾಲ್ಯೂಯೇಷನ್ ಅಂತ ಹೇಳುವಂತಹ ಲಿಂಕ್ ಅನ್ನ ಅವ್ರು ಕೊಡ್ತಾರೆ. ಜಸ್ಟ್ ಲೈಕ್ ದೀಸ್ ಲಿಂಕ್ಸ್, ದೇ ವುಡ್ ಗಿವ್ ದಟ್ ಲಿಂಕ್ ಇನ್ ದೇರ್ ಅಫಿಷಿಯಲ್ ವೆಬ್ಸೈಟ್. ನಿಮಗೆ ಈ ಲಿಂಕ್ ಇಲ್ಲೂ ಕೂಡ ಸಿಗುತ್ತೆ, ಲೈಕ್ ಎಕ್ಸಾಮಿನೇಷನ್ ಅಥವಾ ಸ್ಟೂಡೆಂಟ್ ಕಾರ್ನರ್ ಅಥವಾ ಸೆಕ್ಷನಲ್ಲೂ ಕೂಡ ಈ ರಿವ್ಯಾಲ್ಯೂಯೇಷನ್ ಫೋಟೋಕಾಪಿ ಅಂತ ಹೇಳುವಂತಹ ಲಿಂಕ್ ಅವೈಲಬಲ್ ಆಗಿರುತ್ತೆ ಆಫ್ಟರ್ 4 ಡೇಸ್. ಆಲ್ಮೋಸ್ಟ್ ಇವತ್ತು ಎಷ್ಟು 15th ಅಲ್ವಾ? ಇವತ್ತು 14th ಅಲ್ವಾ? 14th, 15th, 16th, 17th. By 17th you will get this link on the website. Okay. ಮೇ ಬಿ ಕೆಲವೊಂದ್ಸಲ ಬೇಗನೂ ಕೊಡಬಹುದು ಅಥವಾ ಲೇಟ್ ಆಗಿರುತ್ತೆ, ಒಂದು ವೇರಿಯೇಷನ್ಸ್ ಅಂತೂ ಇದೇ ಇರುತ್ತೆ. ಅದಾಗಿದ ನಂತರ ಯು ಆರ್ ಫಿಲ್ಲಿಂಗ್ ಆಲ್ ದ ಡೀಟೇಲ್ಸ್ ವಿಚ್ ಇಸ್ ಬೀನ್ ಆಸ್ಕ್ಡ್ ಇನ್ ದಟ್ ಅಪ್ಲಿಕೇಶನ್. ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿ ಕೇರ್ಫುಲ್ ಆಗಿ ನೀವು ಡೀಟೇಲ್ಸ್ನ ಫಿಲ್ ಮಾಡ್ತೀರಾ. ಆಮೇಲೆ ಸಬ್ಮಿಟ್ ದ ಫಾರ್ಮ್ ಆ್ಯಂಡ್ ಪೇ ದ ರಿಕ್ವೈರ್ಡ್ ಅಪ್ಲಿಕೇಶನ್ ಫೀ. ಡೌನ್ಲೋಡ್ ಆ್ಯಂಡ್ ಕೀಪ್ ದ ಕನ್ಫರ್ಮೇಷನ್ ಪೇಜ್ ಫಾರ್ ಯುವರ್ ರೆಕಾರ್ಡ್ಸ್. ಈ ಥರ ಅವರು ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ಸೊ ಒನ್ಸ್ ಯು ಕ್ಲಿಕ್ ಆನ್ ದಟ್ ಲೇಟೆಸ್ಟ್ ಅಪ್ಡೇಟ್ ಆನ್ ರಿವ್ಯಾಲ್ಯೂಯೇಷನ್ ಫೋಟೋಕಾಪಿ, ನೀವೇನು ಮಾಡಬಹುದು, ನಿಮ್ಮ ರಿಸಲ್ಟನ್ನು ಚೆಕ್ ಮಾಡಬಹುದು. ಲೈಕ್ ಯು ನೀಡ್ ಟು ವೇಟ್. ಅದು ಹೇಗೆ ರಿಸಲ್ಟನ್ನು ಚೆಕ್ ಮಾಡುವಂಥದ್ದು ಅಂತ ಹೇಳಿ ಕೂಡ ಹೇಳ್ತೇನೆ. ಸೊ CBSE ರಿಸಲ್ಟ್ ಪೋರ್ಟಲ್ಗೆ ಹೋದರೆ ಪ್ರೀವಿಯಸ್ ಇಯರ್ನಲ್ಲಿ ನೋಡ್ಕೊಳ್ಳಿ, ರಿವ್ಯಾಲ್ಯೂಯೇಷನ್ ರಿಸಲ್ಟನ್ನು ಹೀಗೆ ಕೊಟ್ಟಿದ್ರು ಅವರು. ಸೊ ದಿಸ್ ವಾಸ್ ದ ನೋಟಿಫಿಕೇಶನ್ ಆಫ್ ಮೇನ್ ರಿಸಲ್ಟ್. ಸೆಕೆಂಡ್ರಿ ಸ್ಕೂಲ್ ಫಾರ್ ಕ್ಲಾಸ್ 10th, ಕ್ಲಾಸ್ ಸೀನಿಯರ್ ಸ್ಕೂಲ್ ಸರ್ಟಿಫಿಕೇಟ್ ಫಾರ್ ಕ್ಲಾಸ್ 12th ರಿಸಲ್ಟನ್ನು ಅನೌನ್ಸ್ ಮಾಡಿದ್ರು ಅವರು ಲಾಸ್ಟ್ ಇಯರ್ 2024ನಲ್ಲಿ. ಆನ್ 13th of May ಅವರು ರಿಸಲ್ಟನ್ನು ಅನೌನ್ಸ್ ಮಾಡಿದ್ರು. ಅದಾಗಿದ ನಂತರ ಆಲ್ಮೋಸ್ಟ್ 26th Juneನಲ್ಲಿ ಓಕೆ ರಿವ್ಯಾಲ್ಯೂಯೇಷನ್ ವೆರಿಫಿಕೇಶನ್ ರಿಸಲ್ಟ್ ಫಾರ್ ಕ್ಲಾಸ್ 10th ಆ್ಯಂಡ್ ಕ್ಲಾಸ್ 12th ಕೊಟ್ಟಿದ್ರು ಅವರು. ರಿವ್ಯಾಲ್ಯೂಯೇಷನ್ದು ವೆರಿಫಿಕೇಶನ್ ರಿಸಲ್ಟ್ ಫಾರ್ ಕ್ಲಾಸ್ 10th ಆ್ಯಂಡ್ ಕ್ಲಾಸ್ 12th 26th of June ಅಲ್ಲಿ ಅವ್ರು ಕೊಟ್ಟಿದ್ರು. ಸೊ ದಿಸ್ ವಾಸ್ ದ ಡೇಟಾ ಫ್ರಮ್ ಲಾಸ್ಟ್ ಇಯರ್ ಡೇಟಾ. ಅಲ್ಲಿ ನೀವು ಹೋಗಿ ನಿಮ್ಮ ರೋಲ್ ನಂಬರ್, ಸ್ಕೂಲ್ ನಂಬರ್, ಅಡ್ಮಿಟ್ ಕಾರ್ಡ್, ಸೆಕ್ಯೂರಿಟಿ ಪಿನ್ನ ಟೈಪ್ ಮಾಡಿದ್ರೆ ರಿವ್ಯಾಲ್ಯೂಯೇಷನ್ ಆಗಿದ ನಂತರ ಇರುವಂತಹ ನಿಮ್ಮ ರಿಸಲ್ಟ್ ಅನ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ಇವಾಗ ಸದ್ಯಕ್ಕೆ ರಿವ್ಯಾಲ್ಯೂಯೇಷನ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ರಿವ್ಯಾಲ್ಯೂಯೇಷನ್ಗೆ ಅವರು ಯಾವುದೇ ಥರದ ಲೇಟೆಸ್ಟ್ ಇನ್ಫಾರ್ಮೇಷನ್ಸ್ನ ಇಲ್ಲಿವರೆಗೂ ಕೊಡಲಿಲ್ಲ. ಬಟ್ ಕೊಟ್ಟರೆ ಇಟ್ ವಿಲ್ ಬಿ ಇನ್ cbse.government.in ಅಂಡರ್ ಎಕ್ಸಾಮಿನೇಷನ್ ಅಥವಾ ಸ್ಟೂಡೆಂಟ್ ಸೆಕ್ಟರ್ಗೆ ಹೋಗಿ ನೀವು ಆ ಲಿಂಕನ್ನು ಕ್ಲಿಕ್ ಮಾಡ್ತೀರಾ. ಅದಕ್ಕೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ಸ್ನ ನೀವು ಫಿಲ್ ಮಾಡಿ ಆನ್ಲೈನ್ ಪೇಮೆಂಟ್ ಮೂಲಕ ರಿವ್ಯಾಲ್ಯೂಯೇಷನ್ಗೆ ಈಸಿಯಾಗಿ ಅಪ್ಲೈ ಮಾಡಬಹುದು. ಒನ್ಸ್ ದ ಲಿಂಕ್ ಈಸ್ ಅವೈಲೇಬಲ್ ಆನ್ ದ ಸ್ಕ್ರೀನ್, ವಿ ವಿಲ್ ಆಲ್ಸೋ ಗೈಡ್ ಯು ಆ್ಯಂಡ್ ಹೆಲ್ಪ್ ಯು ಟು ಹೌ ಟು ಡೂ ಇಟ್ ಫರ್ದರ್. Hope this information was useful for many of the parents and the students whomever were quite anxious. ರಿಸಲ್ಟ್ ಚೆನ್ನಾಗಾಗಲಿಲ್ಲ, ಎಕ್ಸ್ಪೆಕ್ಟೆಡ್ಗಿಂತನೂ ಕಡಿಮೆ ಬಂತು ಅಂತ ಹೇಳೋ ತುಂಬ ಜನ ಪೇರೆಂಟ್ಸ್ ಮತ್ತು ಮಕ್ಕಳಿದ್ರೆ ಅಂತ ಹೇಳಿದರೆ ನಿಮಗೊಂದು ಆಲ್ಮೋಸ್ಟ್ ಐಡಿಯಾ ಸಿಗುತ್ತೆ ಯಾವಾಗ ಲಾಸ್ಟ್ ಇಯರ್ನಲ್ಲಿ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬಂದಿತ್ತು, ವೆದರ್ ಟು ಗೋ ಫಾರ್ ರಿವ್ಯಾಲ್ಯೂಯೇಷನ್ ಆರ್ ನಾಟ್, ರೈಟ್? ಸೊ ಥ್ಯಾಂಕ್ ಯು ಸೋ ಮಚ್. ಸ್ಟೇ ಟ್ಯೂನ್ಡ್. ಈ ಒಂದು ವರ್ಷದಲ್ಲಿ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಸ್ವಲ್ಪ ಬೇಗ ಬಂದರೂ ಬರಬಹುದು. ವಿ ಆರ್ ನಾಟ್ ವೆರಿ ಶ್ಯೂರ್ ಆಫ್ ಇಟ್. ಸೊ ಫಾರ್ ದ್ಯಾಟ್ ಗೆಟ್ ಟು ವೇಟ್ ಫಾರ್ ದಿ ಅಪ್ಡೇಟ್ಸ್ ಗಿವನ್ ಫ್ರಮ್ CBSE ಬೋರ್ಡ್, ರೈಟ್? ಸೊ ಆಲ್ ರೈಟ್, ಹಾಗಾದರೆ ಆಲ್ ದಿ ಬೆಸ್ಟ್. ಯಾರಿಗೆಲ್ಲ ಕಡಿಮೆ ಅಂಕಗಳು ಬಂದಿದೆ ಥ್ರೂ ರಿವ್ಯಾಲ್ಯೂಯೇಷನ್ ಪ್ರಾಸೆಸ್, ಗೋ ಹೆಡ್. ನಿಮಗೆ ಡಿಸರ್ವಿಂಗ್ ಆಗಿರುವಂತಹ ಅಂಕಗಳು ಬರಲಿ ಅಂತ ಹೇಳುವಂಥದ್ದು ಇಸ್ ಅ ವಿಶ್ ಫ್ರಮ್ ಆರ್ ಟೀಮ್. ಆಲ್ ದಿ ಬೆಸ್ಟ್.